ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಯಾದಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮೋತ್ಸವಗಳಲ್ಲಿ ಗೋವರ್ಧನ ಗಿರಿಧಾರಿಯಾಗಿ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿಯವರು. ಸಿಂಹವಾಹನ ರೂಢನಾಗಿ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸಿದ ಯಾದಗಿರಿ ಶ್ರೀ ನರಸಿಂಹಸ್ವಾಮಿ. ವಿಜಯವಾಡ ದುರ್ಗಮ್ಮ ಸನ್ನಿಧಿಯಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ. ಹೈದರಾಬಾದ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ಸ್ವಾಮಿ ಅಮ್ಮನವರಿಗೆ ಸ್ನಪನ ತಿರುಮಂಜನ. ತೆಲಂಗಾಣದ ಯಾದಗಿರಿಗುಟ್ಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ನಡೆಯುತ್ತಿದೆ. ಬ್ರಹ್ಮೋತ್ಸವದ ಅಂಗವಾಗಿ ಸ್ವಾಮಿಯವರಿಗೆ ಗೋವರ್ಧನಗಿರಿ ಅಲಂಕಾರ ಹಾಗೂ ಸಿಂಹವಾಹನದಲ್ಲಿ ಭಕ್ತರಿಗೆ ದರ್ಶನವಿತ್ತರು. ಉತ್ಸವಗಳ ಅಂಗವಾಗಿ ಸ್ವಾಮಿಯವರು ವಿಶೇಷ ಅಲಂಕಾರದಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅಭಯ ಪ್ರದಾನ ಮಾಡಿದರು. ಈ ಸಂದರ್ಭವಾಗಿ ಪುಷ್ಪಮಾಲೆಗಳು, ಬಂಗಾರದ ಆಭರಣಗಳೊಂದಿಗೆ ಸ್ವಾಮಿಯವರಿಗೆ ಗೋವರ್ಧನಗಿರಿಧಾರಿಯಾಗಿ ಅಲಂಕರಿಸಿ ಚತುರ್ವೇದ ಪಾರಾಯಣದೊಂದಿಗೆ ಪೂಜಿಸಿದರು. ಆನಂತರ ಮಂಗಳವಾದ್ಯಗಳು, ಭಕ್ತರ ಜೈ ನಾರಸಿಂಹ ಸ್ಮರಣೆಗಳ ನಡುವೆ ಯಾದಗಿರೀಶನು ಗೋವರ್ಧನ ಗಿರಿಧಾರಿಯಾಗಿ ಆಲಯದ ಬೀದಿಗಳಲ್ಲಿ ವಿಹರಿಸಿದರು. ಆನಂತರ ಮಂಟಪದಲ್ಲಿ ಸ್ವಾಮಿಯವರನ್ನು ಆಸೀನಗೊಳಿಸಿ ಪಂಡಿತರು ಚತುರ್ವೇದ ಪಠಣ ನಿರ್ವಹಿಸಿ ಮಹಾಮಂಗಳಾರತಿ ಸಮರ್ಪಿಸಿದರು. ಬ್ರಹ್ಮೋತ್ಸವಗಳ ಅಂಗವಾಗಿ ಸ್ವಾಮಿಯವರಿಗೆ ಸಿಂಹವಾಹನ ಸೇವೆ ಜರುಗಿತು. ಮೊದಲಿಗೆ ಅರ್ಚಕರು ಉಭಯ ದೇವಿಯರ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸ್ವರ್ಣ ಮಣಿಮಯ ವಜ್ರಾಭರಣಗಳು, ಪಟ್ಟು ಪೀತಾಂಬರಗಳು, ಪುಷ್ಪ ಮಾಲಿಕೆಗಳಿಂದ ಸುಂದರವಾಗಿ ಅಲಂಕರಿಸಿದ ಶೌರ್ಯಕ್ಕೆ ಪ್ರತೀಕವಾದ ಸಿಂಹವಾಹನದಲ್ಲಿ ಆಸೀನರನ್ನಾಗಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳು, ಭಕ್ತರ ಗೋವಿಂದ ನಾಮಸ್ಮರಣೆಗಳು, ಅದ್ಭುತ ಕಲಾ ಪ್ರದರ್ಶನಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಸ್ವಾಮಿಯವರು ದೇವಿಯರ ಸಮೇತ ಸಿಂಹವಾಹನ ಸೇವೆಯಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅಭಯ ಪ್ರದಾನ ಮಾಡಿದರು. ವಿಜಯವಾಡದ ಇಂದ್ರಕಿಲಾದ್ರಿಯಲ್ಲಿ ನೆಲೆಸಿರುವ ಶ್ರೀ ದುರ್ಗಾ ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣೋತ್ಸವ ನಯನ ಮನೋಹರವಾಗಿ ನಡೆಯಿತು. ಫಾಲ್ಗುಣ ಮಾಸ ಷಷ್ಠಿಯನ್ನು ಪುರಸ್ಕರಿಸಿ ಅರ್ಚಕರು ಆಲಯದ ಪ್ರಾಂಗಣದಲ್ಲಿ ಸುಂದರವಾಗಿ ವೇದಿಕೆಯನ್ನು ಏರ್ಪಾಡು ಮಾಡಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ಆಸೀನಗೊಳಿಸಿದರು. ನಂತರ ಗಣಪತಿ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆ ಮತ್ತಿತರ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ ನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಕುಮಾರಸ್ವಾಮಿ ಕಲ್ಯಾಣವನ್ನು ರಮಣೀಯವಾಗಿ ನಿರ್ವಹಿಸಿದರು. ನೂತನವಾಗಿ ನಿರ್ಮಿಸಲಾದ ಇತಿಹಾಸ ಪ್ರಸಿದ್ಧ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಉಚ್ಚಂಗಿ ದೇವರ ಬ್ರಹ್ಮ ಕಲಶಾಭಿಷೇಕ ಹಾಗೂ ಅಶ್ವಮೇಧ ಸೂಕ್ತಯಾಗ ನಡೆಯಿತು. ಕಲ್ಯ ವೇದಮೂರ್ತಿ ಶ್ರೀನಿವಾಸ ತಂತ್ರಿಗಳ ಸಹಯೋಗದೊಂದಿಗೆ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಉಚ್ಚಂಗಿ ದೇವಿಗೆ ಬ್ರಹ್ಮ ಕಲಶಾಭಿಷೇಕ ನಡೆಯುವುದರೊಂದಿಗೆ ಅಶ್ವಮೇಧ ಸೂಕ್ತ ಯಾಗ ಸಹ ಸಂಪನ್ನಗೊಂಡಿತು. ಉಚ್ಚಂಗಿ ದೇವಿಯ ಬ್ರಹ್ಮ ಕಲಶಾಭಿಷೇಕವನ್ನು ನೋಡಲು ಅನೇಕ ಭಕ್ತರು ಪಾಲ್ಗೊಂಡಿದ್ದು ಬ್ರಹ್ಮ ಕಲಶಾಭಿಷೇಕ ಬಹಳ ವಿಜೃಂಭಣೆಯಿಂದ ನಡೆಯಿತು.
ದೇವಸ್ಥಾನವು ಹೂಗಳಿಂದ ಅಲಂಕರಿಸಲಾಗಿದ್ದು, ದೇವರ ದರ್ಶನಕ್ಕೆ ಅನೇಕ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ 2026 ಜನವರಿ 18ರಂದು ನಡೆಯುವ ಶ್ರೀ ಶಿರೂರು ಮಠದ ಪರ್ಯಾಯೋತ್ಸವಕ್ಕೆ ಪೂರ್ವಭಾವಿಯಾಗಿ ಅಕ್ಕಿ ಮುಹೂರ್ತ ಕಾರ್ಯಕ್ರಮ ನಡೆಯಿತು. ಶ್ರೀ ಶಿರೂರು ಮಠದ ಆವರಣದಲ್ಲಿ ಅಷ್ಟಮಠಾಧೀಶರ ಉಪಸ್ಥಿತಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಈ ಕಾರ್ಯಕ್ರಮ ನಡೆಯಿತು. ಪ್ರಾತಃ ಕಾಲ ದೇವತಾ ಪ್ರಾರ್ಥನೆ ನಡೆಸಿದ ಅನಂತರ ಶ್ರೀ ಅನಂತೇಶ್ವರ, ಶ್ರೀ ಚಂದ್ರಮೌಳೇಶ್ವರ ದೇವರು ಹಾಗೂ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸಲಾಯಿತು. ರಥಬೀದಿಯಲ್ಲಿ ಮಂತ್ರ ಘೋಷಗಳೊಂದಿಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಶ್ರೀಮುಡಿ ಮೆರವಣಿಗೆ ನಡೆಸಿ ಅಲ್ಲಿಂದ ಶ್ರೀಮಠಕ್ಕೆ ಆಗಮಿಸಿ ಬೆಳಗ್ಗೆ 11:10 ವೃಷಭ ಲಗ್ನ ಸುಮುಹೂರ್ತದಲ್ಲಿ ಭಾವಿ ಪರ್ಯಾಯ ಶಿರೂರು ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಸಹಿತ ಅಷ್ಟಮಠಾಧೀಶರು ಮುಷ್ಟಿ ಅಕ್ಕಿ ಸಮರ್ಪಿಸುವ ಮೂಲಕ ಅಕ್ಕಿ ಮುಹೂರ್ತವು ನೆರವೇರಿತು. ಅಷ್ಟಮಠಾಧೀಶರೆಲ್ಲರೂ ತಮ್ಮ ಮಠದ ಪಟ್ಟದ ದೇವರಿಗೆ ಪೂಜೆ ಸಲ್ಲಿಸಿದರು. ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಮಠದ ಪಟ್ಟದ ದೇವರಾದ ಶ್ರೀ ವಿಠಲ ದೇವರ ಮುಂಭಾಗದಲ್ಲಿ ಕುಳಿತು ಪೂಜೆ ಸಲ್ಲಿಸಿ ಆನಂತರ ಶ್ರೀಮುಡಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುಷ್ಟಿ ಅಕ್ಕಿ ಸಮರ್ಪಿಸಿದರು. ಅಷ್ಟಮಠಾಧೀಶರಿಗೆ ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ್ ಸರಳತ್ತಾಯ ದಂಪತಿಗಳು ಮಾಲಿಕೆ ಮಂಗಳಾರತಿ ನೆರವೇರಿಸಿ ಶ್ರೀಮಠದಿಂದ ಗೌರವ ಸಲ್ಲಿಸಿದರು. ವಿವಿಧ ಮಠಗಳು, ಧರ್ಮಸ್ಥಳ, ಕಟೀಲು, ಕೊಲ್ಲೂರು ಹೀಗೆ ಹಲವು ದೇವಸ್ಥಾನಗಳಿಂದ ಸಂಪ್ರದಾಯದಂತೆ ಶ್ರೀಮುಡಿ ಸಮರ್ಪಣೆಗೊಂಡಿತು. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಸಹಿತ ಪ್ರಮುಖ ಗಣ್ಯರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಷ್ಟಿ ಅಕ್ಕಿ ಸಮರ್ಪಿಸಿದರು. ಧಾರ್ಮಿಕ ವಿಧಿಗಳನ್ನು ಪಾರುಪತ್ತೆಗಾರ ಶ್ರೀಶಭಟ್ ಕಡೆಕಾರು, ಪುರೋಹಿತರಾದ ಗಿರಿರಾಜ ಉಪಾಧ್ಯಾಯ ನೆರವೇರಿಸಿದರು. ಶ್ರೀ ಮಧ್ವಾದಿರಾಜರ ಸತ್ಸಂಪ್ರದಾಯದಂತೆ ಸುಮಾರು 400 ವರ್ಷಗಳಿಂದ ಅಕ್ಕಿ ಮುಹೂರ್ತದ ಸಾಂಪ್ರದಾಯಿಕ ಆಚರಣೆ ನಡೆಯುತ್ತಿದೆ. ಯತಿಗಳಿಂದಲೇ ಪೂಜೆಗೊಳ್ಳುವ ಭಗವಂತನಿಗೆ ಯತಿಗಳಿಂದಲೇ ನೈವೇದ್ಯಾದಿಗಳ ಸಮರ್ಪಣೆ. ವಿವಿಧ ಭಕ್ಷ್ಯಗಳಿದ್ದರೂ ನೈವೇದ್ಯಗಳಲ್ಲಿ ಅನ್ನಕ್ಕೆ ಹೆಚ್ಚಿನ ಮಹತ್ವ. ಅಕ್ಕಿಯನ್ನು ಬೇಯಿಸಿ ಇಂಗಿಸಿದ ಉರುಳಿಯೇ ಪ್ರಧಾನ ನೈವೇದ್ಯ. ನಿತ್ಯವೂ ನಡೆಯುವ 16 ಪೂಜೆಗಳಲ್ಲಿ ಪ್ರತಿ ಪೂಜೆಗೂ
ಉರುಳಿಯ ಸಮರ್ಪಣೆ. ಕರಾವಳಿಯ ಈ ಮಣ್ಣಿನ ಎಲ್ಲ ಊಟೋಪಚಾರದಲ್ಲೂ ಅನ್ನವೇ ಪ್ರಮುಖ ಖಾದ್ಯ. ಅನ್ನ ಬ್ರಹ್ಮನೆಂಬ ಖ್ಯಾತಿಗೊಳಿಸಿದ ಉಡುಪಿ ಮಠದಲ್ಲೂ ಅನ್ನ ನೈವೇದ್ಯಕ್ಕೆ ವಿಶೇಷ ಸ್ಥಾನಮಾನ. ಅಕ್ಕಿ ಸಾತ್ವಿಕತೆಯ ಪ್ರತೀಕ, ಅದಕ್ಕೆಂದೇ ಅನ್ನಕ್ಕೂ ಸಾತ್ವಿಕತೆ ಆಹಾರದ ಪಟ್ಟ. ದೇವತಾ ಕಾರ್ಯ, ಪಿತೃ ಕಾರ್ಯಗಳಲ್ಲೂ ಅಕ್ಕಿಗೆ ಮಹತ್ವದ ಸ್ಥಾನ. ಹಸುವಿನ ತೃಷೆ ತೀರುವುದು ಅನ್ನದಿಂದಲೇ. ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ. ಜಯನಗರ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮಪೂಜ್ಯ ಶ್ರೀ 1008 ಶ್ರೀ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಉತ್ಸವ ನಡೆಯಿತು. ಈ ಪ್ರಯುಕ್ತ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಆರ್.ಕೆ. ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ರಾಯರ ಜನ್ಮದಿನೋತ್ಸವದ ಅಂಗವಾಗಿ ಶ್ರೀ ಗುರುರಾಯರ ಬೃಂದಾವನಕ್ಕೆ ಫಲಪಂಚಾಮೃತಾಭಿಷೇಕ ಮತ್ತು ವಿಶೇಷವಾಗಿ ಲಕ್ಷ ಪುಷ್ಪಾರ್ಚನೆಯನ್ನು ಅಷ್ಟೋತ್ತರ ಸಹಿತ ಪಾರಾಯಣದೊಂದಿಗೆ ಮಠದ ಧರ್ಮಾಧಿಕಾರಿಗಳಾದ ಶ್ರೀ ಕೃಷ್ಣ ಗುಂಡಾಚಾರ್ಯರು ಮತ್ತು ಅರ್ಚಕರಾದ ರಾಮಚಂದ್ರಾಚಾರ್ಯ, ಕೃಷ್ಣಾಚಾರ್ಯ ವೃಂದದಿಂದ ಪುಷ್ಪಾರ್ಚನೆ ನೆರವೇರಿತು ಎಂದು ಶ್ರೀಮಠದ ಪುರೋಹಿತರಾದ ಶ್ರೀ ನಂದ ಕಿಶೋರಾಚಾರ್ಯರು ತಿಳಿಸಿದರು. ತದನಂತರ ಡಾಕ್ಟರ್ ವೆಂಕಟ ನರಸಿಂಹಾಚಾರ್ಯರಿಂದ ಶ್ರೀ ರಾಘವೇಂದ್ರ ವಿಜಯ ಪ್ರವಚನದ ಮಂಗಳ ಕಾರ್ಯಕ್ರಮದೊಂದಿಗೆ ಸ್ವರ್ಣ ಸಿಂಹಾಸನದಲ್ಲಿ ಶ್ರೀ ಪ್ರಹ್ಲಾದರಾಜರ ಮೂರ್ತಿಯನ್ನು ಇರಿಸಿ ಶ್ರೀಮಠದಿಂದ ಗುರುಪಾದ ಪೂಜೆ, ಕನಕಾಭಿಷೇಕ ಮತ್ತು ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮವು ನೆರವೇರಿತು. ಈ ಉತ್ಸವದಲ್ಲಿ ವಿಶೇಷ ಚಂಡೇವಾದನ ಆಕರ್ಷಣೀಯವಾಗಿತ್ತು. ಸೇವಾ ಕರ್ತೃಗಳಿಗೆ ಮತ್ತು ಭಕ್ತರಿಗೆ ಸಂಕಲ್ಪವನ್ನು ಮಾಡಿಸಿ ಶೇಷವಸ್ತ್ರ, ಶ್ರೀ ಗುರುರಾಯರ ಪಾದುಕೆ, ಫಲಮಂತ್ರಾಕ್ಷತೆ ಪ್ರಸಾದದ ರೂಪದಲ್ಲಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ರಾಯರ ಸನ್ನಿಧಿಗೆ ಆಗಮಿಸಿದ ಸುಮಾರು 20,000ಕ್ಕೂ ಮಿಗಿಲಾದ ಭಕ್ತರಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆಯ ಪ್ರಸಾದ ಕಾರ್ಯಕ್ರಮ ಸ್ವಯಂ ಸೇವಕರ ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ನೆರವೇರಿತು. ಸೇವಾ ಕರ್ತೃಗಳು ಚಿತ್ರನಟಿ ಪ್ರೇಮ, ರಿಪಬ್ಲಿಕ್ ಕನ್ನಡ ವಾಹಿನಿಯ ವಾರ್ತಾ ನಿರೂಪಕರಾದ ಶ್ರೀ ಶ್ರೀಪಾದ್ ಪಾಟೀಲ್ ಮುಂತಾದ ಗಣ್ಯರೊಂದಿಗೆ ಭಕ್ತರು ತೀರ್ಥಪ್ರಸಾದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದರು. ಪಂಚಭೂತ ಲಿಂಗ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿ ಪಡೆದಿರುವ ಶ್ರೀ ಕಾಳಹಸ್ತೀಶ್ವರಾಲಯವು ಉತ್ಸವಗಳ ಕಾಂತಿಯೊಂದಿಗೆ ಪರಿಮಳಿಸುತ್ತಿದೆ. ಆಲಯದಲ್ಲಿ 13 ದಿನಗಳ ಕಾಲ ವೈಭವವಾಗಿ ನಿರ್ವಹಿಸಿದ ಬ್ರಹ್ಮೋತ್ಸವಗಳಲ್ಲಿನ ಕೈಂಕರ್ಯಗಳಿಂದ ದಣಿವಾದ ದಂಪತಿಗಳಿಗೆ ಶಾಂತಿ ಅಭಿಷೇಕವನ್ನು ಘನವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಅರ್ಚಕರು ಆಲಯದ ಅಲಂಕಾರ ಮಂಟಪದಲ್ಲಿ ಕಳಶ ಸ್ಥಾಪನೆ, ಪುಣ್ಯಾಹವಾಚನ, ಕಳಶ ಪೂಜೆ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ ನಿರ್ವಹಿಸಿ ಆನಂತರ ಶ್ರೀ ಜ್ಞಾನ ಪ್ರಸೂನಾಂಬಿಕಾ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರಿಗೆ, ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ, ಶ್ರೀ ವಿನಾಯಕ ಸ್ವಾಮಿಯವರಿಗೆ, ಚಂಡಿಕೇಶ್ವರನಿಗೆ ವಿಶೇಷ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಶಾಂತಿ ಅಭಿಷೇಕವನ್ನು ನಿರ್ವಹಿಸಿ ನೈವೇದ್ಯ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು.
ಟಿಟಿಡಿ ಆಧ್ವರ್ಯದಲ್ಲಿ ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಆಗಮುಕ್ತವಾಗಿ ಸಂಪನ್ನಗೊಂಡವು. ಈ ಸಂದರ್ಭವಾಗಿ ಬ್ರಹ್ಮೋತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ಜರುಗಿರುವ ದೋಷಗಳ ಪರಿಹಾರಾರ್ಥ ಸ್ವಾಮಿಯವರಿಗೆ ಶುಕ್ರವಾರ ಪುಷ್ಪಯಾಗ ಮಹೋತ್ಸವವನ್ನು ನಿರ್ವಹಿಸಿದರು. ಈ ಸಂದರ್ಭವಾಗಿ ಶುಕ್ರವಾರ ಬೆಳಗ್ಗೆ ಆಲಯದಲ್ಲಿರುವ ಪ್ರತ್ಯೇಕ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದ ನಂತರ ಅರ್ಚಕರು ಆಗಮ ಕೈಂಕರ್ಯಗಳೊಂದಿಗೆ ಸಕಲ ಉಪಚಾರ ಪೂಜೆಗಳನ್ನು ಪೂರ್ಣಗೊಳಿಸಿದರು. ಆನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಪಂಚಾಮೃತಗಳು, ಹಲವು ಬಗೆಯ ದ್ರವ್ಯಗಳೊಂದಿಗೆ ಅರ್ಚಕರು ಸ್ವಾಮಿ ಅಮ್ಮನವರಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿ ಕರ್ಪೂರದ ಆರತಿ ಸಮರ್ಪಿಸಿದರು. ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ 8 ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ಕಂಟಕನೊಬ್ಬನ ತರಿದುದರಿಂದೆ ಕಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆನೋ ರಂಗಶಾಹಿ ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ. ವಜ್ರವೈಢೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ವಜ್ರವೈಢೂರ್ಯದ ತೊಲೆಗಳ ಕಂಡೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕೋತ್ಸವ ನಯನಾನಂದಕರವಾಗಿ ನಡೆಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ತಿರುಪತಿಯ ಅಲಿಪಿರಿ ಸೋಪಾನ ಮಾರ್ಗದ ಬಳಿ ನಿರ್ಮಿಸಿರುವ ಅದ್ಭುತ ಪ್ರದೇಶವೇ ಈ ಸಪ್ತ ಗೋಪ್ರದಕ್ಷಿಣಾ ಮಂದಿರ. ಗೋವಿಂದನ ದರ್ಶನಾರ್ಥ ಸಪ್ತಗಿರಿಗಳಿಗೆ ಪ್ರಯಾಣಿಸುವ ಭಕ್ತ ಕೋಟಿಯೊಂದಿಗೆ ತಿರುಪತಿಯ ನಗರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಈ ಗೋಮಂದಿರಕ್ಕೆ ತೆರಳಿ ಬಂದು ಗೋಮಾತೆಗಳ ಸೇವೆಗಳಲ್ಲಿ ತಲ್ಲೀನರಾಗುತ್ತಿದ್ದಾರೆ. ಇಂತಹ ವಿಶಿಷ್ಟವಾದ ಗೋಮಂದಿರದಲ್ಲಿ ಅರ್ಚಕರು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂಜೆಯನ್ನು ಪೂರ್ಣಗೊಳಿಸಿ ಆನಂತರ ಪಂಚಾಮೃತಗಳು, ಅರಿಶಿನ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಸಂಪ್ರದಾಯಬದ್ಧವಾಗಿ ಸ್ವಾಮಿಯವರಿಗೆ ಅಭಿಷೇಕ ನಿರ್ವಹಿಸಿದರು. ಆನಂತರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆ ನೆರವೇರಿಸಿ ಆರತಿಯನ್ನು ಸಮರ್ಪಿಸಿದರು.
ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. विना वेङ्कटेशं ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ. ಕನ್ಯಾಕುಮಾರಿ ಜಿಲ್ಲೆಯ ಆನಂದನಗರದಲ್ಲಿರುವ ಮಾಯಾ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ರೋಹಿಣಿ ಉತ್ಸವ ಹಾಗೂ ಹಿಂದೂ ಧಾರ್ಮಿಕ ಸಮ್ಮೇಳನದ 100ನೇ ವಾರ್ಷಿಕೋತ್ಸವದ ನಿಮಿತ್ತ ಲಕ್ಷ ದೀಪಗಳನ್ನು ಬೆಳಗುವ ಮೂಲಕ ಆಚರಿಸಲಾಯಿತು. ದೇವಾಲಯ ಮತ್ತು ದೇವಾಲಯದ ಆವರಣವನ್ನು ದೀಪಗಳಿಂದ ಬೆಳಗಿಸಲಾಯಿತು. ಮೊದಲು ಮಧುರೈ ಅಧೀನಂ ಶ್ರೀಲಶ್ರೀ ಹರಿಹರ ಶ್ರೀ ಜ್ಞಾನ ಸಂಬಂಧ ದೇಶಿಕ ಪರಮಾಚಾರ್ಯ ಸ್ವಾಮಿಗಳು, ವಳ್ಳಿ ಮಲೈ ಚೈತನ್ಯಾನಂದ ಮಹಾರಾಜ್ ಸ್ವಾಮಿಗಳು ಮತ್ತು ನಾಡಾರ್ ಮಹಾರಾಜ ಸಂಗಮದ ಅಧ್ಯಕ್ಷ ಕರಿಕೋಲ್ ರಾಜನ್ ಅವರು ದೇವಾಲಯದಿಂದ ಅರ್ಚಕರು ತಂದಿದ್ದ ದೀಪವನ್ನು ಮೊದಲ ದೀಪವಾಗಿ ಬೆಳಗಿಸಿದರು. ಸಾವಿರಾರು ಭಕ್ತರು ಲಕ್ಷ ದೀಪವನ್ನು ಬೆಳಗಿಸಿದರು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರರವರೆಗೆ ಪುರುಷರು ಮತ್ತು ಮಹಿಳೆಯರು ಲಕ್ಷ ದೀಪವನ್ನು ಬೆಳಗಿಸಿದರು. ಇದಕ್ಕೂ ಮೊದಲು ಕಣ್ಣನ್ ಆಟದೊಂದಿಗೆ ನೃತ್ಯ ಪ್ರದರ್ಶನ ನಡೆಯಿತು. ಇದರಲ್ಲಿ ಕೃಷ್ಣನ ವೇಷ ಧರಿಸಿದ ಮಕ್ಕಳು ಮತ್ತು ಯುವಕರು ಕಣ್ಣನ್ ಆಟಗಳನ್ನು ವಾಸ್ತವಿಕ ರೀತಿಯಲ್ಲಿ ಪ್ರದರ್ಶಿಸಿದರು. ಇದರ ನಂತರ ಮೀನಾಚಲ ಶ್ರೀ ಕೃಷ್ಣ ಭಜನಾ ಸಮಿತಿಯ ಭಕ್ತಿ ಭಜನಾ ಕಾರ್ಯಕ್ರಮವೂ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮತ್ತು ಕೇರಳದ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ತಿರುಪತಿಯ ಶ್ರೀ ಕೋದಂಡರಾಮಾಲಯದ ಮಾಡಬೀದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ ಸಪ್ತಾಹ ಮಹೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಪ್ರಯುಕ್ತ ಮಠದಲ್ಲಿರುವ ರಾಯರಿಗೆ ನವನೀತ ಅಲಂಕಾರ ಮಾಡಿ ಊಂಜಲ್ ಸೇವೆಯನ್ನು ನೆರವೇರಿಸಲಾಯಿತು. ಈ ಸಪ್ತಾಹ ಮಹೋತ್ಸವದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ಈ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಮಠದ ಮ್ಯಾನೇಜರ್ ಮಹೇಶ್ ಬಾಬು ಅವರು ತಿಳಿಸಿದರು.
ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಜಯಂತ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಇದರ ಅಂಗವಾಗಿ ರಾಘವೇಂದ್ರ ಸ್ವಾಮಿ ಬೃಂದಾವನ, ಪ್ರಾಣದೇವರು ಹಾಗೂ ಶ್ರೀಕೃಷ್ಣರಿಗೆ ಫಲ ಪಂಚಾಮೃತಾಭಿಷೇಕಗಳನ್ನು ಮಾಡಲಾಯಿತು. ನಂತರ ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತದನಂತರ ಪ್ರಾಕಾರೋತ್ಸವವನ್ನು ಮಾಡಲಾಯಿತು. ಭಕ್ತರು ಅನೇಕ ಮಂದಿ ಪೂಜೆಯಲ್ಲಿ ಪಾಲ್ಗೊಂಡು ಗುರು ರಾಘವೇಂದ್ರರ ಅನುಗ್ರಹಕ್ಕೆ ಪಾತ್ರರಾದರು. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಯಿತು. ಮೊದಲಿಗೆ ದೇವಾಲಯಕ್ಕೆ ಬಗೆ ಬಗೆಯ ಪುಷ್ಪಗಳ ತೋರಣಗಳಿಂದ ಸಿಂಗರಿಸಿ ಅಲಂಕರಿಸಲಾಯಿತು. ತದನಂತರ ಪರಿವಾರ ದೇವರುಗಳಾದ ಶ್ರೀ ಗಣೇಶ, ಶ್ರೀಕೃಷ್ಣ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಷೋಡಶೋಪಚಾರ ಪೂಜೆ ಸಲ್ಲಿಸಿ ತದನಂತರ ವಿಶೇಷವಾಗಿ ವಿವಿಧ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿದ ಶ್ರೀ ದ್ರೌಪದಮ್ಮ ದೇವಿಗೆ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಬೆಳಗಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು.
ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದ ಶ್ರೀ ಅಡವಿರಾಯನ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ಶ್ರೀ ಲಕ್ಷ್ಮೀ ಶೋಭಾನೆ ಪಾರಾಯಣ ಅತಿ ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಶೋಭಾನೆ ಕುಂಭಕುಚದ ಮೇಲೆ ಇಂಬಿಟ್ಟ ಹಾರಗಳು ತುಂಬಿ ಗುರುರ ಮುಖಕಮಲ ತುಂಬಿ ಗುರುರ ವೃಂದವ ಚಂದದ ತುರುವಿಗೆ ತುರುವಿದಳೆ ಕುಂದನ ವರ್ಣದ ಕೋಮಳೆ ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ಕನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರು ಉನ್ನತ ದೋಷಗಳೆಳಿಸಿ ಜನ ಹೊಟ್ಟೆಯನ್ನು ತುಂಬಿಸಿದ ಪುಣ್ಯ ಚಂದ್ರನಿಗೂ ಬರ್ತದೆ. ಚಂದ್ರ ಎಷ್ಟು ಪುಣ್ಯ ಸೇರುತ್ತೆ ಅವನು ಹುಟ್ಟಿದ್ದಾರೆ. ಸೊ ಇದು ಒಳಗೊಳಗೆ ತುಂಬಾ ಕಥೆಗಳಿದೆ. ಲಕ್ಷ್ಮೀಶವನ ಪದ್ಯ ನೋಡಬೇಕು ಅಂದ್ರೆ ಕಾಮದಿಂ ಗುರುತಲ್ಪ ಗೈಲೇಯ ಶೋಭಾನೆ ದೇವನಾರಿಯರೆಲ್ಲ ಒಂದೊದಗಿ ಪಾಠಕರು ಓವಿ ಪಾಡುತ್ತಾ ಕುಣಿದರು. ದೇವತರುವಿನ ಹೂವಿನ ಮಳೆ ಶ್ರೀವರನ ಮೇಲೆ ಕರೆದರು. ಶೋಭಾನೆ ಮತ್ತೆ ದೇವೇಂದ್ರಗೆ ಪಾರಿಜಾತವನಿತ್ತ ಚಿತ್ತವಸರವ ಸರಸ್ರಿಯರ ತನ್ನ ಶ್ರೀ ಸಮೀಪದಲ್ಲಿಟ್ಟು ಸಲಗಲಿ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಜಗದಾಂಬಾ ಚಾಮುಂಡೇಶ್ವರಿ ದೇವಿ ದೇವಾಲಯದಲ್ಲಿ ಶುಕ್ರವಾರದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಮೂಲ ದೇವರಾದ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣಿನಿಂದ ಪಂಚಾಮೃತಾಭಿಷೇಕವನ್ನು ನೆರವೇರಿಸಿ ನಂತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು. ಮೈಸೂರಿನ ಟಿಕೆ ಲೇಔಟ್ನಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುರಾಯರ ವರ್ಧಂತಿ ಮಹೋತ್ಸವದ ನಿಮಿತ್ತ ವಿಶೇಷ ಉತ್ಸವಾದಿ ಪೂಜೆಗಳು ನಡೆದವು. ಇದರ ಅಂಗವಾಗಿ ಮೊದಲಿಗೆ ಪ್ರಹ್ಲಾದರಾಯರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದಲ್ಲಿರಿಸಿ ಮಠದ ಪ್ರಾಂಗಣದಲ್ಲಿ ರಥೋತ್ಸವವು ಭಕ್ತರ ಭಜನೆಯೊಂದಿಗೆ ನೆರವೇರಿಸಲಾಯಿತು. ನಂತರ ಶ್ರೀ ಕಡಗೋಲು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸಮೇತ ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರ ಮೃತ್ತಿಕ ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಪಂಡಿತ್ ವಿಷ್ಣು ತೀರ್ಥಾಚಾರ್ಯ ಅವರಿಂದ ಪ್ರವಚನವು ನೆರವೇರಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ವರ್ಧಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಬೆಂಗಳೂರಿನ ಸಂಜಯನಗರದಲ್ಲಿರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆಲಯದಲ್ಲಿ ರಾಯರ ಸಪ್ತಾಹದ ಪ್ರಯುಕ್ತ ವಿಶೇಷ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ರಾಯರಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಬಾಳೆಹಣ್ಣಿನಿಂದ ಪಂಚಾಮೃತಾಭಿಷೇಕವನ್ನು ಮಾಡಿ ನಂತರ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ರಾಯರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.